ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಮತ್ತು VAO ಪರೀಕ್ಷೆಗಾಗಿ ಒಂದು ಸೂಪರ್ ಸೆಷನ್ ತಗೊಂಡು ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು 2026 ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ 2026 ಇದರ ಕುರಿತಾದ 100 ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀವಿ. ಪ್ರಶ್ನೆಗಳು VAO ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೇಳುವಂತಹ KEA ಮಾದರಿಯಲ್ಲಿರುತ್ತೆ. KEA ಅವರು ಕೇಳುವಂತಹ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಗಳನ್ನು ಕೂಡ ಸೇರಿಸಿಕೊಂಡು ಒಟ್ಟು 100 ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ತಗೊಂಡು ಬಂದಿದ್ದೀವಿ. ವಿಡಿಯೋದ ರೂಪ ಯಾವ ರೀತಿ ಇರುತ್ತೆ ಕೇಳಿದ್ರೆ ಪ್ರಶ್ನೆ ಮತ್ತು ಉತ್ತರ, ನೇರ ಪ್ರಶ್ನೆ ನೇರ ಉತ್ತರ ಇರುತ್ತೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಪ್ರಧಾನಮಂತ್ರಿ ಜನಧನ್ ಯೋಜನೆ PMJDY ಇದೆಯಲ್ಲ, ಇದರ ಪ್ರಮುಖ ಉದ್ದೇಶ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರತಿಯೊಬ್ಬ ಕುಟುಂಬಕ್ಕೂ ಬ್ಯಾಂಕಿಂಗ್ ಸೇವೆಯನ್ನು ಒದಗಿಸುವಂಥದ್ದು ಪ್ರಧಾನಮಂತ್ರಿ ಜನಧನ್ ಯೋಜನೆಯ ಪ್ರಮುಖ ಉದ್ದೇಶ. PM ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರಸ್ತುತ ವಾರ್ಷಿಕವಾಗಿ ಅರ್ಹ ರೈತ ಕುಟುಂಬಕ್ಕೆ ಎಷ್ಟು ಹಣವನ್ನು DBT ಮೂಲಕ, ಡೈರೆಕ್ಟ್ ಟು ಟ್ರಾನ್ಸ್ಫರ್, ಅಕೌಂಟ್ ಟ್ರಾನ್ಸ್ಫರ್ ಮೂಲಕ ನೀಡಲಾಗುತ್ತೆ ವರ್ಷಕ್ಕೆ? ಸರಿಯಾದ ಉತ್ತರ ಆಪ್ಷನ್ ಸಿ, 6,000. ಸ್ನೇಹಿತರೆ, ಇದಕ್ಕೆ 4,000 ರು ರಾಜ್ಯ ಸರ್ಕಾರದ ಹಣ ಕೂಡ ಬರುತ್ತೆ, ನೆನಪಿರ್ಲಿ. ರಾಜ್ಯ ಸರ್ಕಾರದ ಹಣ ಬರುತ್ತೆ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಇಂದ 6,000 ನೇರವಾಗಿ ಅಕೌಂಟ್ಗೆ, ಈ ಸಣ್ಣ ಹಿಡುವಳಿದಾರರಿಗೆ, ರೈತರಿಗೆ, ರೈತ ಕುಟುಂಬಕ್ಕೆ PM ಕಿಸಾನ್ ಯೋಜನೆ ಅಡಿಯಲ್ಲಿ ನೀಡುವಂಥದ್ದು. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ PMJAY ಅಡಿ ಪ್ರತಿ ಕುಟುಂಬಕ್ಕೆ ವಾರ್ಷಿಕ ಆರೋಗ್ಯ ವಿಮೆಯ ಗರಿಷ್ಠ ಮೊತ್ತ ಎಷ್ಟು? ಆಯುಷ್ಮಾನ್ ಭಾರತ್ ನಿಮ್ಗೆ ಗೊತ್ತಿದೆ, ಇದೆಲ್ಲ BPL ಕಾರ್ಡುದಾರರಿಗೆ ಉಚಿತ ಚಿಕಿತ್ಸೆಯನ್ನು ನೀಡುವಂಥ ಒಂದು ಯೋಜನೆ, ಇದು ವರ್ಷಕ್ಕೆ ಈ ಆರೋಗ್ಯ ವಿಮೆಯ ಗರಿಷ್ಠ ಮೊತ್ತ ಎಷ್ಟಿದೆ ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಸಿ, 5 ಲಕ್ಷದವರೆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ PMUY ಯಾವ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತೆ? ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತಿದ್ದು? ಸರಿಯಾದ ಉತ್ತರ ಆಪ್ಷನ್ ಬಿ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಯಾವುದು? ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ. ಏನಿದು? ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡುವಂಥದ್ದು. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಗ್ರಾಮೀಣ ಆವಾಸ್ ಯೋಜನೆ, ಇದರ ಅನುಷ್ಠಾನಕ್ಕೆ ಮುಖ್ಯವಾಗಿ ಯಾವ ಸಚಿವಾಲಯದ ಜವಾಬ್ದಾರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. PM ಸ್ವನಿಧಿ ಯೋಜನೆ ಮುಖ್ಯವಾಗಿ ಯಾರಿಗಾಗಿ ರೂಪಿಸಲಾಗಿದೆ? PM ಸ್ವನಿಧಿ ಯೋಜನೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬೀದಿ ಬದಿಯ ವ್ಯಾಪಾರಿಗಳು, ಬೀದಿ ವ್ಯಾಪಾರಿಗಳಿಗೆ ಈ PM ಸ್ವನಿಧಿ ಯೋಜನೆಯನ್ನು ರೂಪಿಸಲಾಗಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಕಿಶೋರ್ ವಿಭಾಗದ ಸಾಲದ ಮಿತಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ, 50,000ದಿಂದ 5 ಲಕ್ಷದವರೆಗೆ ಈ ಕಿಶೋರ್, ಈ ಒಂದು ವಿಭಾಗದಲ್ಲಿ ಸಾಲವನ್ನು ನೀಡಲಾಗುತ್ತೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯ ಪ್ರಮುಖ ಫಲಾನುಭವಿಗಳು ಯಾರು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, SC ಮತ್ತು ST ಹಾಗೂ ಮಹಿಳಾ ಉದ್ಯಮಿಗಳು ಸ್ಟ್ಯಾಂಡ್ ಅಪ್ ಇಂಡಿಯಾ ಈ ಯೋಜನೆಯ ಪ್ರಮುಖ ಫಲಾನುಭವಿಗಳಾಗಿದ್ದಾರೆ. ಅಟಲ್ ಪಿಂಚಣಿ ಯೋಜನೆ ಯಾವ ವಯೋಮಿತಿಯ ವ್ಯಕ್ತಿಗಳಿಗೆ ಸೇರಲು ಅವಕಾಶ ನೀಡುತ್ತೆ? ಅಟಲ್ ಪೆನ್ಷನ್ ಸ್ಕೀಮ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 18ರಿಂದ 40 ವರ್ಷದವರೆಗಿನ ವ್ಯಕ್ತಿಗಳು ಈ ಒಂದು ಯೋಜನೆಯಲ್ಲಿ ಸೇರಿಕೊಳ್ಳಬಹುದು. ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆ PMKVY ಇದರ ಉದ್ದೇಶ ಏನು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕೌಶಲ್ಯ ತರಬೇತಿಯನ್ನು ನೀಡುವಂಥದ್ದು. PMKVY ಏನಿದು? ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆ, ಕೌಶಲ್ಯ ವಿಕಾಸ್ ಯೋಜನೆ. ಜಲಜೀವನ್ ಮಿಷನ್, ಈಗ ಪ್ರತಿ ಮನೆಗಳಿಗೂ ನಲ್ಲಿಯನ್ನ ಜೊತೆಗೆ ಮೀಟರ್ನ ಅಳವಡಿಸಲಾಗಿದೆ ಸ್ನೇಹಿತರೆ. ಸೊ ಇದರ ಪ್ರಮುಖ ಗುರಿ ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಗ್ರಾಮೀಣ ಪ್ರದೇಶದ ಮನೆಗಳಿಗೆ ನಳದ ಮೂಲಕ, ಅಂದರೆ ನಲ್ಲಿಯ ಮೂಲಕ ಕುಡಿಯುವ ನೀರನ್ನು ಒದಗಿಸುವಂಥದ್ದು. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ PMGSY ಇದರ ಉದ್ದೇಶ ಏನು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ,
ಗ್ರಾಮಗಳನ್ನು ಎಲ್ಲ ಹವಾಮಾನದಲ್ಲೂ ಸಂಚಾರ ಯೋಗ್ಯ ರಸ್ತೆಗಳಿಂದ ಸಂಪರ್ಕಿಸುವುದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವನ್ನು ಯಾವ ವರ್ಷ ಆರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, 2015ರಲ್ಲಿ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಡಿಜಿಟಲ್ ಇಂಡಿಯಾ. ಸ್ಟಾರ್ಟ್ಅಪ್ ಇಂಡಿಯಾ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಹೊಸ ಉದ್ಯಮಗಳಿಗೆ ಉತ್ತೇಜನವನ್ನು ನೀಡುವಂಥದ್ದು. ಸ್ಟಾರ್ಟ್ಅಪ್. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ರಾಮೀಣ ಸ್ವಚ್ಛತೆ ಮತ್ತು ಮುಕ್ತ ಶೌಚ ಮುಕ್ತ ಭಾರತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಮುಖ್ಯವಾಗಿ ಯಾರಿಗಾಗಿ ರೂಪಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಕರಕುಶಲಗಾರರು. PM ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ನ ಪ್ರಮುಖ ಉದ್ದೇಶ ಏನು? ನೋಡಿ, PM ಗತಿಶಕ್ತಿ ಇದರ ಪ್ರಮುಖ ಉದ್ದೇಶ ಆಪ್ಷನ್ ಬಿ, ಮೂಲಸೌಕರ್ಯ ಯೋಜನೆಗಳ ಸಮಗ್ರ ಸಮನ್ವಯ ಮಾಡುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಮೃತ್ ಯೋಜನೆ ಮುಖ್ಯವಾಗಿ ಯಾವ ಪ್ರದೇಶಗಳಿಗೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನಗರಗಳ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದೆ. ಯಾವುದಿದು? ಅಮೃತ್ ಯೋಜನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿಷನ್ ಇಂದ್ರಧನುಷ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇಂದ್ರಧನುಷ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಕ್ಕಳ ಮತ್ತು ಗರ್ಭಿಣಿಯರ ಲಸಿಕಾ ಕಾರ್ಯಕ್ರಮ ಇದು. ಮಿಷನ್ ಇಂದ್ರಧನುಷ್. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ PMSBY ಇದು ಯಾವ ರೀತಿಯ ವಿಮೆಯನ್ನು ಒದಗಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಅಪಘಾತ ವಿಮೆಯನ್ನು ಒದಗಿಸುತ್ತಿದ್ದು. ಬ್ಯಾಂಕುಗಳಲ್ಲಿ ವಾರ್ಷಿಕವಾಗಿ ಕಟ್ಟುವಂಥ ಒಂದು ಹಣವನ್ನು ಕಟ್ಟುವಂಥ ಒಂದು ಯೋಜನೆ ಇದು PMSBY. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ PMFBY. SBY ಬೇರೆ, FBY ಬೇರೆ, ನೋಟ್ ಮಾಡ್ಕೊಳ್ಳಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ನಷ್ಟದ ಮೌಲ್ಯಮಾಪನಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಒತ್ತು ನೀಡಲಾದ ಟೆಕ್ನಾಲಜಿ ಯಾವುದು? ಯಾವ ಟೆಕ್ನಾಲಜಿ ಮೂಲಕ ಬೆಳೆ ನಷ್ಟವನ್ನು ಮಾಪನ ಮಾಡಲಾಗುತ್ತೆ ಅಂತ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, GIS, ಡ್ರೋನ್ ಹಾಗೂ ರಿಮೋಟ್ ಸೆನ್ಸಿಂಗ್. ನೋಡಿ, ನಿಮ್ಮ ಗ್ರಾಮದಲ್ಲಿ VAOಗಳು ಮತ್ತು ಬಿಲ್ ಕಲೆಕ್ಟರ್ಗಳು, ನಂತರ ಕೆಲವೊಮ್ಮೆ ನೀರು ಗಂಟಿಗಳು ಏನು ಮಾಡ್ತಾರೆ ಅಂದರೆ, ಈ ಬೆಳೆ ನಷ್ಟದಲ್ಲಿ ಮೊಬೈಲ್ ತಗೊಬಂದು ಫೋಟೋ ಹೊಡಿತಾರೆ. ಈ GIS ಆಧಾರದ ಮೇಲೆ ಫೋಟೋ ತಗೊಂಡು ಹೋಗ್ತಾರೆ. ಆನಂತರ ಅದಕ್ಕೆ ಏನು ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಹಣವನ್ನು ನೀಡಲಾಗುತ್ತೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ PMKMY ಯಾವ ವರ್ಗದ ಜನರಿಗೆ ಪಿಂಚಣಿ ಭದ್ರತೆಯನ್ನು ಒದಗಿಸುತ್ತೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದು ಪಿಂಚಣಿಯನ್ನು ನೀಡುವಂಥದ್ದು. ಯಾವುದು? PMKMY. PM ವಿದ್ಯಾ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು? PM ವಿದ್ಯಾ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಡಿಜಿಟಲ್ ಮತ್ತು ಬಹುಮಾಧ್ಯಮ ಶಿಕ್ಷಣವನ್ನು ಉತ್ತೇಜಿಸುವುದು. ಬೈಲಿಂಗ್ಯುವಲ್ ಅಥವಾ ಮಲ್ಟಿಲಿಂಗ್ಯುವಲ್ ಎಜುಕೇಷನ್ ಮತ್ತು ಡಿಜಿಟಲ್ ಎಜುಕೇಷನ್ಗೆ ಪ್ರೋತ್ಸಾಹವನ್ನು ಕೊಡೋದು. ಯಾವುದು? PM ವಿದ್ಯಾ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ PMMSY ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮೀನುಗಾರಿಕೆ ಮತ್ತು ಜಲಕೃಷಿಗೆ ಸಂಬಂಧಿಸಿದೆ. ಇದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. PM ವಾಣಿ ಯೋಜನೆ ಯಾವುದನ್ನು ಮುಖ್ಯವಾಗಿ ಉತ್ತೇಜಿಸುತ್ತೆ? PM ವಾಣಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸಾರ್ವಜನಿಕ ವೈಫೈ ಜಾಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಸಾರ್ವಜನಿಕ ವೈಫೈ ಜಾಲ. ಉಜಾಲಾ ಯೋಜನೆಯ ಪ್ರಮುಖ ಉದ್ದೇಶ ಏನು? ಉಜಾಲಾ ಯೋಜನೆಯ ಪ್ರಮುಖ ಉದ್ದೇಶ ಏನು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, LED ಬಲ್ಬ್ಗಳ ಬಳಕೆಯನ್ನು ಉತ್ತೇಜಿಸುವುದು. ನೋಡಿ, ಗ್ರಾಮ ಪಂಚಾಯಿತಿಗಳಲ್ಲಿ LEDಗಳನ್ನು ನೀಡ್ತಾ ಇದ್ರು. ಮನೆಗಳಿಗಿಂತಿಷ್ಟು ಅಂತೇಳಿ LED ನೀಡೋದ್ರ ಮೂಲಕ ವಿದ್ಯುತ್ತನ್ನು ಕಡಿಮೆ ಬಳಸುವಂಥ ಒಂದು ಪ್ರೋತ್ಸಾಹಕರ ಯೋಜನೆ. ಪ್ರಧಾನಮಂತ್ರಿ ಊರ್ಜಾ ಗಂಗಾ ಯೋಜನೆ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ನೈಸರ್ಗಿಕ ಅನಿಲ ಪೈಪ್ಲೈನ್ಗೆ ಸಂಬಂಧಪಟ್ಟಿದೆ. ಇದು
ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್. ಪೈಪ್ಲೈನ್ಗೆ ಸಂಬಂಧಪಟ್ಟಿದ್ದು ಯಾವುದಿದು ಯೋಜನೆ? ಪ್ರಧಾನ ಮಂತ್ರಿ ಊರ್ಜಾ ಗಂಗಾ ಯೋಜನೆ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY, ಇದರ ಘೋಷವಾಕ್ಯ ಏನು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. PMKSY ನ ಘೋಷವಾಕ್ಯ ಸರಿಯಾದ ಉತ್ತರ ಆಪ್ಷನ್ ಎ, ಮೋರ್ ಕ್ರಾಪ್ ಪರ್ ಡ್ರಾಪ್. ಮೋರ್ ಕ್ರಾಪ್ ಪರ್ ಡ್ರಾಪ್ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ನ ಘೋಷವಾಕ್ಯ. ಅಟಲ್ ಭೂಜಲ ಯೋಜನೆ ಯಾವ ಸಂಪನ್ಮೂಲದ ಸುಸ್ಥಿರ ನಿರ್ವಹಣೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಂತರ್ಜಲ, ಗ್ರೌಂಡ್ ವಾಟರ್ ನಿರ್ವಹಣೆಗೆ, ಸುಸ್ಥಿರ ನಿರ್ವಹಣೆಗೆ ಸಂಬಂಧಪಟ್ಟಿದ್ದು ಯಾವುದಿದು? ಅಟಲ್ ಭೂಜಲ್ ಯೋಜನೆ, ಅಟಲ್ ಭೂಜಲ್ ಸ್ಕೀಮ್. ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನಧನ್ ಯೋಜನೆ, ಪ್ರಧಾನ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಶ್ರಮ ಯೋಗಿ ಮಾನಧನ್ ಯೋಜನೆ ಯಾರಿಗಾಗಿ ರೂಪಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇದು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಇರುವಂತಹ ಒಂದು ಯೋಜನೆ, ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯ ಮುಖ್ಯ ಉದ್ದೇಶ ಏನು? ಒನ್ ನೇಷನ್, ಒಂದು ದೇಶ ಒಂದು ಪಡಿತರ ಚೀಟಿ ಅನ್ನುವಂಥ ಯೋಜನೆ. ಸೊ ಇದರ ಉದ್ದೇಶ ದೇಶದಾದ್ಯಂತ ಪಡಿತರ ಸೌಲಭ್ಯವನ್ನು ವರ್ಗಾಯಿಸಿಕೊಳ್ಳುವಂಥ ಅವಕಾಶವನ್ನು ನೀಡಲಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದರೆ ಯಾವುದೇ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಯಾವುದೇ ಕಾರ್ಡ್ ತಗೊಂಡೋದ್ರೆ ಅಲ್ಲಿ ರೇಷನ್ ಕೊಡಬೇಕು ಅನ್ನುವಂಥ ಒಂದು ಯೋಜನೆ. PM ಮಿತ್ರ ಯೋಜನೆ ಯಾವ ಕೈಗಾರಿಕೆಗೆ ಸಂಬಂಧಿಸಿದೆ? PM ಮಿತ್ರ, ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇದು ಟೆಕ್ಸ್ಟೈಲ್ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದು, ಜವಳಿ ಉದ್ಯಮ. PM ಗತಿಶಕ್ತಿ ಯೋಜನೆಯ ಪ್ರಮುಖ ಡಿಜಿಟಲ್ ಆಧಾರ ಯಾವುದು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, GIS ಆಧಾರಿತ ಸಮಗ್ರ ಪ್ಲಾಟ್ಫಾರ್ಮ್. ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯ ಅನುಷ್ಠಾನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂಸ್ಥೆ ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, NSDC, ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ NHM ಮುಖ್ಯವಾಗಿ ಯಾವ ಗುರಿಯನ್ನು ಹೊಂದಿದೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಾರ್ವಜನಿಕ ಆರೋಗ್ಯ ಸೇವೆಗಳ ಬಲವರ್ಧನೆಯನ್ನು ಹೊಂದಿದೆ. ಇದು ಗುರಿ ಯಾವುದು? ನ್ಯಾಷನಲ್ ಹೆಲ್ತ್ ಮಿಷನ್. ಅಮೃತ 2.0 ಯೋಜನೆಯಲ್ಲಿ ಪ್ರಮುಖ ಆದ್ಯತೆ ಏನು? ಅಮೃತ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನಗರ ಕುಡಿಯುವ ನೀರು ಮತ್ತು ಒಳಚರಂಡಿ ವ್ಯವಸ್ಥೆ. ಯಾವ್ಯಾವ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಗೊತ್ತಿರಬೇಕಾಗತ್ತೆ. ಸೊ ಅಮೃತ್ 2.0 ಯೋಜನೆ ನಗರ ಕುಡಿಯುವ ನೀರು ಮತ್ತು ಒಳಚರಂಡಿ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ. PM ಸ್ವನಿಧಿ ಯೋಜನೆಯಲ್ಲಿ ಉತ್ತಮ ಮರುಪಾವತಿ ಮಾಡಿದ ಫಲಾನುಭವಿಗಳಿಗೆ ಯಾವ ಹೆಚ್ಚುವರಿ ಪ್ರಯೋಜನ ನೀಡಲಾಗುತ್ತೆ? ಅಡಿಷನಲ್ ಬೆನಿಫಿಟ್ಸ್ ಅನ್ನು ಕೊಡ್ತಾರೆ PM ಸ್ವನಿಧಿ ಯೋಜನೆ ಅಡಿಯಲ್ಲಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಹೆಚ್ಚುವರಿ ಸಾಲದ ಅರ್ಹತೆಯನ್ನು ಕೊಡ್ತಾರೆ, ಮತ್ತೆ ಸಾಲವನ್ನು ನೀಡಲಾಗುತ್ತೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಸಾಂಪ್ರದಾಯಿಕ ವೃತ್ತಿಗಳ ಸಂಖ್ಯೆಯನ್ನು ಪ್ರಾರಂಭದಲ್ಲಿ ಎಷ್ಟು ಗುರುತಿಸಲಾಯಿತು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 18 ಸಾಂಪ್ರದಾಯಿಕ ವೃತ್ತಿಗಳನ್ನು ಗುರುತಿಸಲಾಗಿತ್ತು PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಪ್ರಾರಂಭದಲ್ಲಿ. ಸ್ವಾಮಿತ್ವ ಯೋಜನೆಯಡಿ ಗ್ರಾಮೀಣ ಆಸ್ತಿಗಳಿಗೆ ಯಾವ ರೀತಿಯ ದಾಖಲೆ ಒದಗಿಸಲಾಗುತ್ತೆ? ಸ್ವಾಮಿತ್ವ ಯೋಜನೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಡಿಜಿಟಲ್ ಆಸ್ತಿ ಕಾರ್ಡ್. ಡಿಜಿಟಲ್ ಆಸ್ತಿ ಕಾರ್ಡ್ ಅನ್ನು ನೀಡಲಾಗುತ್ತೆ. PM ಜನ್ಮನ್ ಯೋಜನೆ ಮುಖ್ಯವಾಗಿ ಯಾವ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ರೂಪಿಸಲಾಗಿದೆ? PM ಜನಮನ್ ಯೋಜನೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳಿಗೆ, PBTGS ಅಂತ ಕರಿತೀವಲ್ಲ, ದುರ್ಬಲ ಬುಡಕಟ್ಟು ಗುಂಪುಗಳು, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳ್ತೀವಲ್ಲ ಅವರಿಗೆ. ಕೆಳಗಿನ ಯಾವ ಯೋಜನೆಯು JAM ಜನಧನ್ ಆಧಾರ್ ಮೊಬೈಲ್ ತ್ರಿವೇಣಿ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಫಲಾನುಭವಿಗಳಿಗೆ ನೇರವಾಗಿ ಹಣ ವರ್ಗಾವಣೆ DBT ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ? ಯಾವುದು? ಜನಧನ್ ಆಧಾರ್ ಮೊಬೈಲ್ ತ್ರಿವೇಣಿ ವ್ಯವಸ್ಥೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, PM ಕಿಸಾನ್ ಯೋಜನೆ. ಕೆಳಗಿನವುಗಳಲ್ಲಿ ಕೇಂದ್ರ ವಲಯದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಯಾವುದು? ಸೊ ದ ರೈಟ್ ಆನ್ಸರ್ ಈಸ್
ಆಪ್ಷನ್ ಎ PM ಕಿಸಾನ್. ಮೋರ್ ಕ್ರಾಪ್ ಪರ್ ಡ್ರಾಪ್ ಎಂಬ ಪರಿಕಲ್ಪನೆ ಪ್ರಧಾನವಾಗಿ ಯಾವ ಯೋಜನೆಯ ಉಪಘಟಕವಾಗಿದೆ? ಸರಿಯಾದ ಉತ್ತರ ಯಾವ ಯೋಜನೆಯ ಧ್ಯೇಯವಾಕ್ಯ ಅಂತ ಕರಿಬಹುದು? PMKSY. PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಮೊದಲ ಹಂತದಲ್ಲಿ ನೀಡುವ ಜಾಮೀನು ರಹಿತ ಕೊಲೆಟರಲ್ ಫ್ರೀ ಸಾಲದ ಗರಿಷ್ಠ ಮೊತ್ತ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ, 1,00,000 ರೂಪಾಯಿ. ಇದು ಪ್ರಾರಂಭದ ಹಂತದಲ್ಲಿ, ನಂತರ ಇನ್ನೂ ಹೆಚ್ಚು ನೀಡಲಾಗುತ್ತೆ. ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್ ಮುಖ್ಯವಾಗಿ ಯಾವುದಕ್ಕೆ ರೂಪಿಸಲಾಗಿದೆ? ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಆರಂಭಿಕ ಹಂತದ ನವೋದ್ಯಮಗಳಿಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಮುಖ್ಯವಾಗಿ ಯಾವ ಸಮಸ್ಯೆಯನ್ನು ಪರಿಹರಿಸಲು ರೂಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ವಿವಿಧ ಸಚಿವಾಲಯಗಳ ಮೂಲ ಸೌಕರ್ಯಗಳ ಯೋಜನೆಗಳ ಸಮನ್ವಯದ ಕೊರತೆಯನ್ನು ಪರಿಹರಿಸೋದಕ್ಕೆ ಇದು ಯಾವುದು PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ನ ರೂಪಿಸಲಾಯಿತು. ಕೆಳಗಿನ ಯಾವ ಯೋಜನೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬಳಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಡಿಜಿಟಲ್ ಇಂಡಿಯಾ. ಡಿಜಿಟಲ್ ಇಂಡಿಯಾ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯಡಿ ಸಾಮಾನ್ಯವಾಗಿ ಬ್ಯಾಂಕ್ ಸಾಲದ ಮಿತಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ, 10 ಲಕ್ಷದಿಂದ 1 ಕೋಟಿವರೆಗೆ ಸ್ಟ್ಯಾಂಡಪ್ ಇಂಡಿಯಾ ಈ ಯೋಜನೆಯಡಿಯಲ್ಲಿ ಸಾಲವನ್ನು ನೀಡಲಾಗುತ್ತೆ. PM ಕಿಸಾನ್ ಯೋಜನೆಯಲ್ಲಿ ಫಲಾನುಭವಿಗಳ ಅರ್ಹತೆಯನ್ನು ಅಂತಿಮವಾಗಿ ಪರಿಶೀಲಿಸುವ ಜವಾಬ್ದಾರಿ ಯಾರದ್ದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ರಾಜ್ಯ ಸರ್ಕಾರಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಿಷನ್ ಇಂದ್ರಧನುಷ್ ಯೋಜನೆಯ ಮುಖ್ಯ ಉದ್ದೇಶ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಸಂಪೂರ್ಣ ಲಸಿಕಾ ವ್ಯಾಪ್ತಿಯನ್ನ ಹೆಚ್ಚಿಸುವುದು. ಮಿಷನ್ ಇಂದ್ರಧನುಷ್. PM ಸ್ವನಿಧಿ ಯೋಜನೆಯಲ್ಲಿ ಡಿಜಿಟಲ್ ವ್ಯವಹಾರಗಳನ್ನು ಉತ್ತೇಜಿಸಲು ಯಾವ ರೀತಿಯ ಪ್ರೋತ್ಸಾಹ ನೀಡಲಾಗ್ತಾ ಇದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ಪ್ರೋತ್ಸಾಹ ಧನವನ್ನು ನೀಡಲಾಗ್ತಾ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. PMAY ಅರ್ಬನ್ ಯೋಜನೆಯ 4 ಪ್ರಮುಖ ಅಂಶಗಳಲ್ಲಿ ಯಾವುದು ಸೇರಿಲ್ಲ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಸೇರಿಲ್ಲ. ಯಾವುದೇ ಸೇರಿದೆ? ಇನ್ ಸೇತು ಸ್ಲಮ್ ರೀಡೆವಲಪ್ಮೆಂಟ್ ಸೇರಿದೆ, ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಸೇರಿದೆ, ಬೆನಿಫಿಷಿಯರಿ ಲೆಡ್ ಕನ್ಸ್ಟ್ರಕ್ಷನ್ ಕೂಡ ಸೇರಿದೆ. PM ಕುಸುಮ್ ಯೋಜನೆಯ ಪ್ರಮುಖ ಉದ್ದೇಶ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ರೈತರಿಗೆ ಸೌರಶಕ್ತಿ ಆಧಾರಿತ ನೀರಾವರಿ ವ್ಯವಸ್ಥೆಯನ್ನು ನೀಡುವಂಥದ್ದು. ರೈತರಿಗೆ ಸೌರಶಕ್ತಿ ಆಧಾರಿತ ನೀರಾವರಿ ವ್ಯವಸ್ಥೆ ನೀಡುವಂಥದ್ದು. PM ಇ ವಿದ್ಯಾ ಕಾರ್ಯಕ್ರಮದಲ್ಲಿ ಶಿಕ್ಷಣ ಪ್ರಸಾರಕ್ಕಾಗಿ ಬಳಸಲಾಗುವ ದೂರದರ್ಶನ ವಾಹಿನಿಗಳ ಹೆಸರೇನು? ಯಾವುದಿದು? PM ಇ ವಿದ್ಯಾ. PM ಇ ವಿದ್ಯಾ ಯೋಜನೆಯಡಿಯಲ್ಲಿ ಯಾವ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತೆ ಅಂತ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸ್ವಯಂ ಪ್ರಭಾ ಎನ್ನುವಂತಹ ಒಂದು ಸರ್ಕಾರದ ಒಂದು ದೂರದರ್ಶನ ವಾಹಿನಿ ಸ್ವಯಂ ಪ್ರಭಾ. 54. ಕೆಳಗಿನ ಯಾವ ಯೋಜನೆ ಆತ್ಮನಿರ್ಭರ್ ಭಾರತ ಅಭಿಯಾನದೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ? ಆತ್ಮನಿರ್ಭರ್ ಭಾರತ ಜೊತೆಗೆ ಜೋಡಿಸಿಕೊಂಡಿರುವಂತಹ ಯೋಜನೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, PM ಸ್ವನಿಧಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. PM ಮುದ್ರಾ ಯೋಜನೆಯಲ್ಲಿ ತರುಣ್ ವಿಭಾಗದ ಸಾಲದ ಮಿತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, 5ರಿಂದ 10 ಲಕ್ಷ ರೂಪಾಯಿ. ಸ್ವಾಮಿತ್ವ ಯೋಜನೆಯಡಿಯಲ್ಲಿ ಗ್ರಾಮೀಣ ಆಸ್ತಿಗಳ ಮ್ಯಾಪಿಂಗ್ ಮಾಡಲು ಯಾವ ಟೆಕ್ನಾಲಜಿಯನ್ನು ಹೆಚ್ಚಾಗಿ ಬಳಸಲಾಗುತ್ತೆ? ಅವರ ಹೆಸರಿಗೆ ಆಸ್ತಿ ನೋಂದಣಿ ಆಗುತ್ತೆ, ಒಂದು ಪತ್ರವನ್ನು ಕೂಡ ಕೊಡ್ತಾರೆ. ಸೊ ಯಾವ ಒಂದು ಪೋರ್ಟಲ್, ಯಾವ ಒಂದು ಟೆಕ್ನಾಲಜಿ ಕೇಳಿದ್ರೆ ರೈಟ್ ಆನ್ಸರ್ ಇಸ್ ಡ್ರೋನ್ ಸಮೀಕ್ಷೆಯನ್ನು ಮಾಡಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. PM ಮಿತ್ರ ಯೋಜನೆಯಲ್ಲಿ ಸ್ಥಾಪಿಸಲಾಗುತ್ತಿರುವ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳ ಉದ್ದೇಶ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಜವಳಿ ಉತ್ಪಾದನೆಯ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಒಂದೇ ಸ್ಥಳದಲ್ಲಿ ಅಭಿವೃದ್ಧಿಪಡಿಸುವುದು. PM ಮಿತ್ರ ವಿಶೇಷವಾಗಿ ಟೆಕ್ಸ್ಟೈಲ್ ಪಾರ್ಕ್ಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಿದ್ದು. ಉದ್ದೇಶ
ಜವಳಿ ಉತ್ಪಾದನೆಯ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಒಂದೇ ಸ್ಥಳದಲ್ಲಿ ಅಭಿವೃದ್ಧಿಪಡಿಸುವಂಥದ್ದು. ಜಲಜೀವನ್ ಮಿಷನ್ ಯೋಜನೆಯ ಪ್ರಮುಖ ಫಲಾನುಭವಿಗಳು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ರಾಮೀಣ ಮನೆಗಳು, ವಿಲೇಜ್ ಹೌಸಸ್. ಕೆಳಗಿನ ಯಾವ ಯೋಜನೆ ಹೌಸಿಂಗ್ ಫಾರ್ ಆಲ್, ಎಲ್ಲರಿಗೂ ಮನೆ ಎನ್ನುವಂಥ ಗುರಿಯೊಂದಿಗೆ ನೇರವಾಗಿ ಸಂಬಂಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, PMAY. PMAY, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಈ ಕೆಳಗಿನ ಸ್ಟೇಟ್ಮೆಂಟ್ಗಳಲ್ಲಿ ನೋಡಿ, KEA ಪರೀಕ್ಷೆಯಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ತುಂಬ ಇರ್ತವೆ. ಹಾಗಾಗಿ ಆ ರೀತಿಯ ಪ್ರಶ್ನೆಗಳನ್ನು 40 ಕ್ವಶನ್ಸ್, ನಿಯರ್ಲಿ 40 ಕ್ವಶನ್ ತಂದಿದ್ದೀವಿ. ಸೊ ನೋಡಿ, ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. PM ಕಿಸಾನ್ ಒಂದು ಕೇಂದ್ರ ವಲಯದ ಸೆಂಟ್ರಲ್ ಸೆಕ್ಟರ್ ಯೋಜನೆಯಾಗಿದೆ. ಈ ಯೋಜನೆಯಡಿ ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ಗೆ ವರ್ಗಾಯಿಸಲಾಗುತ್ತೆ. ಸರಿಯಾದ ಉತ್ತರ ಏನು ಕೇಳಿದ್ರೆ ರೈಟ್ ಆನ್ಸರ್ ಇದು ಆಪ್ಷನ್ ಸಿ, 1 ಮತ್ತು 2 ಎರಡೂ ಕೂಡ ಸರಿಯಾಗಿದೆ. ಕೆಳಗಿನವುಗಳಲ್ಲಿ ಯಾವುದು PM ಗತಿಶಕ್ತಿ ಯೋಜನೆಯ ಪ್ರಮುಖ ಲಕ್ಷಣ ಅಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ರೈತರಿಗೆ ನೇರ ಆದಾಯದ ಬೆಂಬಲವನ್ನು ಇಲ್ಲಿ ನೀಡಲಾಗಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಸ್ಟೇಟ್ಮೆಂಟ್ ಅನ್ನು ಗಮನಿಸಿ, ಸರಿಯಾಗಿದ್ಯಾವುದು? PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಕೌಶಲ್ಯ ತರಬೇತಿ ನೀಡಲಾಗುತ್ತೆ, ಉಪಕರಣ ಖರೀದಿಗೆ ಪ್ರೋತ್ಸಾಹಧನ ಕೂಡ ನೀಡಲಾಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1 ಮತ್ತು 2 ಎರಡೂ ಕೂಡ ಸರಿ ಇದೆ. PM ಸ್ವನಿಧಿ ಯೋಜನೆ ಫಲಾನುಭವಿಗಳು ಯಾರು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬೀದಿ ವ್ಯಾಪಾರಿಗಳು. ಕೆಳಗಿನ ಜೋಡಿಗಳಲ್ಲಿ ಸರಿಯಾದ ಹೊಂದಾಣಿಕೆ ಆಗಿರುವುದನ್ನು ಆಯ್ಕೆ ಮಾಡಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, PMKVY ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ. ರೈಟ್ ಆನ್ಸರ್. ಸಾರಿ, ಇದರಲ್ಲಿ ಡಿ ಅಂದರೆ ಎಲ್ಲದೂ ಕೂಡ ಸರಿ ಇದೆ, ಅದನ್ನೇ ಯೋಚನೆ ಮಾಡ್ತಿದ್ದೆ. PM ಜನಧನ್ ಯೋಜನೆ ಬ್ಯಾಂಕಿಂಗ್ ಒಳಗೊಳ್ಳುವಿಕೆ ಸರಿ ಇದೆ. PM ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆಗೆ ಸರಿ ಇದೆ. PM ಆವಾಸ್ ಯೋಜನೆ ವಸತಿ ಮನೆಗಳನ್ನು ನಿರ್ಮಿಸುವಂಥದ್ದು, ಮತ್ತು PM ಕಿಸಾನ್ ವಿಕಾಸ್ ಯೋಜನೆ ಕೌಶಲ್ಯ ಅಭಿವೃದ್ಧಿಗೆ. ಸೊ ಎಲ್ಲದೂ ಕೂಡ ಸರಿ ಇದೆ, ಆಲ್ ಆರ್ ರೈಟ್ ಆನ್ಸರ್, ಆಪ್ಷನ್ ಡಿ. ಅಸೆಷನ್ ಇದೆ ನೋಡಿ, PM ಕಿಸಾನ್ ಯೋಜನೆ ರೈತರ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಅದಕ್ಕೆ ಕಾರಣ, ಈ ಯೋಜನೆಯು ಸೌರಶಕ್ತಿ ಆಧಾರಿತ ಪಂಪ್ಗಳನ್ನು ಉತ್ತೇಜಿಸುತ್ತೆ. ರೈಟ್ ಆನ್ಸರ್ ಏನು ಕೇಳಿದ್ರೆ ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿ ಇದೆ, ಮತ್ತು ಆರ್ ಸರಿಯಾದ ಕಾರಣ ಕೂಡ ಹೌದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. PM ಜನಮನ್ ಯೋಜನೆ ಮುಖ್ಯವಾಗಿ ಯಾವ ಸಮುದಾಯಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, PVTGS. PVTGS ಈ ಒಂದು ಇದಕ್ಕೆ ಸಂಬಂಧಪಟ್ಟಿದೆ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಜಲ್ ಜೀವನ್ ಮಿಷನ್ ಗ್ರಾಮೀಣ ಮನೆಗಳಿಗೆ ನಳ ಸಂಪರ್ಕ ಒದಗಿಸುತ್ತೆ, ಅದರ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರಗಳಿಗೂ ಪ್ರಮುಖ ಪಾತ್ರ ಇದೆ. ಸರಿಯಾದ ಉತ್ತರ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1 ಮತ್ತು 2 ಎರಡೂ ಕೂಡ ಸರಿ ಇದೆ. PM ಮುದ್ರಾ ಯೋಜನೆಯಲ್ಲಿ ಶಿಶು, ಕಿಶೋರ, ತರುಣ್ ವಿಭಾಗಗಳನ್ನು ಯಾವ ಆಧಾರದ ಮೇಲೆ ವಿಂಗಡಿಸಲಾಗಿದೆ? 3 ರೀತಿಯಲ್ಲಿ ಸಾಲವನ್ನು ಕೊಡಲಾಗುತ್ತೆ, ಅಂದರೆ 3 ಹಂತದಲ್ಲಿ ಸಾಲವನ್ನು ಕೊಡಲಾಗುತ್ತೆ. 3 ಹಂತ ಮೀನ್ಸ್ ಒಬ್ಬರೊಬ್ಬರಿಗೆ ಒಂದೊಂದು ಅಮೌಂಟ್ ಆ ರೀತಿ ನೀಡಲಾಗುತ್ತೆ. ತರುಣ್ ಅವರಿಗೆ ಹೆಚ್ಚು, ಕಿಶೋರ್ ಸ್ವಲ್ಪ ಕಡಿಮೆ, ಶಿಶು ಇನ್ನೂ ಕಡಿಮೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸಾಲದ ಮೊತ್ತ. ಕೆಳಗಿನ ಯಾವ ಯೋಜನೆ ನಗರದ ಬೀದಿ ವ್ಯಾಪಾರಿಗಳ ಜೀವನೋಪಾಯವನ್ನು ಪುನಶ್ಚೇತನಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, PM ಸ್ವನಿಧಿ ಯೋಜನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, PM ಸ್ವನಿಧಿ ಯೋಜನೆ. PMGSY ಯೋಜನೆಯ ಪ್ರಮುಖ ಉದ್ದೇಶ ಏನು? ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಗ್ರಾಮಗಳನ್ನು ಎಲ್ಲ ಋತುಗಳಲ್ಲಿ ರಸ್ತೆ ಸಂಪರ್ಕವನ್ನು ತರೋದಕ್ಕೆ PMGSY ಯೋಜನೆ ಪ್ರಮುಖವಾಗಿದೆ. ಹೇಳಿಕೆ ಮತ್ತು ಅದಕ್ಕೆ ಕಾರಣ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು ಈ ಆಡಳಿತವನ್ನು ಉತ್ತೇಜಿಸುತ್ತೆ. ಕಾರಣ, ಇದರ ಉದ್ದೇಶ ಸರ್ಕಾರಿ ಸೇವೆಗಳನ್ನು ಡಿಜಿಟಲ್ ಮೂಲಕ ಜನರಿಗೆ ತಲುಪಿಸೋದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿ, ಆರ್ ಸರಿಯಾದ ಕಾರಣ ಕೂಡ ಹೌದು. ಕೆಳಗಿನ ಯೋಜನೆಗಳಲ್ಲಿ ಸಾಮಾಜಿಕ ಭದ್ರತೆಗೆ ಸಂಬಂಧಿಸದ ಯೋಜನೆ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, PM ಗತಿಶಕ್ತಿ ಯೋಜನೆ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿಲ್ಲ.
ಕೆಳಗಿನ ಯೋಜನೆಗಳಲ್ಲಿ ಜೋಡಿಗಳಲ್ಲಿ ತಪ್ಪಾಗಿ ಹೊಂದಾಣಿಕೆ ಆಗಿರುವುದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ PMAY. PM ಆವಾಸ್ ಯೋಜನೆ ಇದು ವಸತಿಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಡಿಜಿಟಲ್ ಪಾವತಿ ಅಂತಿದೆ, ಹಾಗಾಗಿ ತಪ್ಪು. PM ವಿಶ್ವಕರ್ಮ ಯೋಜನೆಯಲ್ಲಿ ತರಬೇತಿ ನೀಡುವಂತಹ ಮುಖ್ಯವಾಗಿ ತರಬೇತಿ ಯಾವುದಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸಾಂಪ್ರದಾಯಿಕ ಕೌಶಲ್ಯಗಳ ಆಧುನೀಕರಣ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸ್ಟಾರ್ಟ್ಅಪ್ ಇಂಡಿಯಾ ನವೋದ್ಯಮಗಳನ್ನು ಉತ್ತೇಜಿಸುತ್ತೆ. ಸ್ಟಾರ್ಟ್ಅಪ್ ಇಂಡಿಯಾ ಉದ್ಯಮ ಸಾಲವನ್ನು ಉತ್ತೇಜಿಸುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿ ಇದೆ. PM ಕಿಸಾನ್ ಯೋಜನೆಯಲ್ಲಿ ಹಣವನ್ನು ವರ್ಷದಲ್ಲಿ ಎಷ್ಟು ಕಂತುಗಳಲ್ಲಿ ನೀಡಲಾಗುತ್ತೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 3 ಕಂತುಗಳಲ್ಲಿ ನೀಡಲಾಗುತ್ತೆ. ಅಮೃತ್ 2.0 ಯೋಜನೆಯ ಪ್ರಮುಖ ಗುರಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆ. ಕೆಳಗಿನ ಯಾವ ಯೋಜನೆ ನೇರವಾಗಿ ಫಿನಾನ್ಷಿಯಲ್ ಇನ್ಕ್ಲೂಷನ್ಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ PMJDY, PM ಜನಧನ್ ಯೋಜನೆ. ಕೆಳಗಿನ ಯೋಜನೆಗಳಲ್ಲಿ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತೇಳಿ, ಇದರ ವ್ಯವಸ್ಥೆಯನ್ನು ಅತ್ಯಂತ ವ್ಯಾಪಕವಾಗಿ ಬಳಸುವ ಯೋಜನೆ ಯಾವುದು? ಸರಿಯಾದ ಉತ್ತರ ನಿಮಗೆಲ್ಲ ಗೊತ್ತೇ ಇದೆ, PM ಕಿಸಾನ್. ಇಡೀ ರಾಷ್ಟ್ರವ್ಯಾಪ್ತಿ ಹಣವನ್ನು ಹಾಕಲಾಗುತ್ತೆ ಅಕೌಂಟ್ಗಳಿಗೆ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. PM ಜನಧನ್ ಯೋಜನೆ ಖಾತೆದಾರರಿಗೆ ರುಪೇ ಡೆಬಿಟ್ ಕಾರ್ಡ್ ಅನ್ನು ಒದಗಿಸುತ್ತೆ. PM ಜನಧನ್ ಯೋಜನೆ ಹಣಕಾಸು ಒಳಗೊಳ್ಳುವಿಕೆ ಫಿನಾನ್ಷಿಯಲ್ ಇನ್ಕ್ಲೂಷನ್ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿ ಇದೆ. PM ವಿಶ್ವಕರ್ಮ ಯೋಜನೆಯ ಪ್ರಮುಖ ಉದ್ದೇಶ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಕರಕುಶಲಗಾರರ ಸಮಗ್ರ ಅಭಿವೃದ್ಧಿ. ಕೆಳಗಿನವುಗಳಲ್ಲಿ ಯಾವುದು PM ಗತಿಶಕ್ತಿ ಯೋಜನೆಯ ಪ್ರಮುಖ ಅಂಶವಲ್ಲ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಯೂನಿವರ್ಸಲ್ ಹೆಲ್ತ್ ಕವರೇಜ್. ಇದರಲ್ಲಿ ಹೆಲ್ತ್ ಕವರೇಜ್ ಬರಲ್ಲ. ಗತಿಶಕ್ತಿ ಯೋಜನೆಯಲ್ಲಿ ಮಲ್ಟಿ ಮಾಡಲ್ ಕನೆಕ್ಟಿವಿಟಿ ಇರುತ್ತೆ, JS ಪ್ಲಾಟ್ಫಾರ್ಮ್ ಇರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇಂಟಿಗ್ರೇಷನ್ ಇರುತ್ತೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಯೋಜನೆಯ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಮನೆ ಸಾಲದ ಬಡ್ಡಿ ಸಬ್ಸಿಡಿ. ಕೆಳಗಿನ ಯೋಜನೆಗಳಲ್ಲಿ ಯಾವುದು ಕೃಷಿ ವಿಮೆಗೆ ಸಂಬಂಧಿಸಿದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ PMFBY ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಫಸಲ್ ಬಿಮಾ. PM ಕುಸುಮ್ ಯೋಜನೆ ಪ್ರಮುಖ ಪ್ರಯೋಜನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಸೌರಶಕ್ತಿ ಬಳಕೆಯನ್ನು ಹೆಚ್ಚಿಸುವುದು. PM ಸ್ವನಿಧಿ ಯೋಜನೆಯಡಿಯಲ್ಲಿ ಮೊದಲ ಸಾಲವನ್ನು ಸಮಯಕ್ಕೆ ಮರುಪಾವತಿಸಿದ ಫಲಾನುಭವಿಗಳಿಗೆ ಏನು ಸೌಲಭ್ಯ ಇದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಹೆಚ್ಚಿನ ಮೊತ್ತದ ಮುಂದಿನ ಸಾಲಕ್ಕೆ ಅವಕಾಶ ನೀಡಲಾಗುತ್ತೆ. PM ಮಿತ್ರ ಯೋಜನೆ ಯಾವ ವಲಯದ ಅಭಿವೃದ್ಧಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಜವಳಿ ಅಥವಾ ಟೆಕ್ಸ್ಟೈಲ್ ಉದ್ಯಮಕ್ಕೆ. ಟೆಕ್ಸ್ಟೈಲ್ ಪಾರ್ಕ್ಗಳ ಉದ್ದೇಶ ಪಾರ್ಕ್ಗಳನ್ನು ನಿರ್ಮಿಸುವಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ PM ಕಿಸಾನ್. ರಿಪೀಟ್ ಆಯಿತು ಅನ್ಸುತ್ತೆ ಕ್ವಶನ್. PM ಕಿಸಾನ್. ಸೊ PM ಕಿಸಾನ್ ಯೋಜನೆ ಅಡಿಯಲ್ಲಿ ಯಾವ ರೀತಿಯಲ್ಲಿ ಹಣವನ್ನು ಜಮಾ ಮಾಡಲಾಗುತ್ತೆ? ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, DBT. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. PM ಕಿಸಾನ್ ವಿಕಾಸ್ ಯೋಜನೆ ಕೌಶಲ್ಯಾಭಿವೃದ್ಧಿ ಯೋಜನೆಯಾಗಿದೆ. NSDC ಇದರ ಅನುಷ್ಠಾನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿಯಾಗಿದೆ. PMGSY ಯೋಜನೆ ಪ್ರಮುಖವಾಗಿ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ? ಗ್ರಾಮೀಣ ಸಡಕ್ ಯೋಜನೆ ಹೆಸರಲ್ಲೇ ಇದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಗ್ರಾಮೀಣ ರಸ್ತೆ ಸಂಪರ್ಕ. ಕೆಳಗಿನ ಯೋಜನೆಗಳಲ್ಲಿ ಯಾವುದು ಕುಡಿಯುವ ನೀರಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಜಲ ಜೀವನ್ ಮಿಷನ್. PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ನೀಡುವ ತರಬೇತಿಯ ಉದ್ದೇಶ ಏನು? ಸರಿಯಾದ ಉತ್ತರ ಆಪ್ಷನ್ ಎ ಸಾಂಪ್ರದಾಯಿಕ ಕೌಶಲ್ಯಗಳ ಮಾಡರ್ನೈಸೇಷನ್, ಆಧುನೀಕರಣ. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯ ಪ್ರಮುಖ ಉದ್ದೇಶ ಏನು? ಸರಿಯಾದ ಉತ್ತರ ಸ್ಟಾರ್ಟ್ಅಪ್ ಇಂಡಿಯಾ
ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು. PM ಜನಮನ ಯೋಜನೆ ಯಾವ ಸಮುದಾಯದ ಅಭಿವೃದ್ಧಿಗೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ PVTGS. PMFBY ಫಸಲ್ ಬಿಮಾ ಯೋಜನೆಯ ಮುಖ್ಯ ಉದ್ದೇಶ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಬೆಳೆ ನಷ್ಟದಿಂದ ರೈತರನ್ನ ರಕ್ಷಣೆ ಮಾಡುವುದು. PM ಜನಧನ್ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಹಣಕಾಸು ಒಳಗೊಳ್ಳುವಿಕೆ. PM ಗತಿಶಕ್ತಿ ಯೋಜನೆ ಮುಖ್ಯವಾಗಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಮೂಲ ಸೌಕರ್ಯ ಯೋಜನೆಗಳ ಸಮಗ್ರ ಸಮನ್ವಯ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ: ಕೆಳಗಿನ ಯೋಜನೆಗಳಲ್ಲಿ ಯಾವುದು ಸಾಮಾಜಿಕ ಭದ್ರತಾ ವಿಮೆಗೆ ಸಂಬಂಧಿಸಿದೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ PMJJBY. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಾಗಿ ನಮ್ಮ ಚಾನಲ್ ವಿಶೇಷವಾದ ಸರಣಿಗಳನ್ನು ಪ್ರಾರಂಭಿಸಿದ್ದೀವಿ. ಇದರಲ್ಲಿ ಇತಿಹಾಸ ಸರಣಿ, ಭೂಗೋಳ ಸರಣಿ, ಸೀರೀಸ್, ವಿಜ್ಞಾನ ಸರಣಿ, ವಿಶೇಷವಾಗಿ ವಿಜ್ಞಾನ ಸರಣಿ, ಸಂವಿಧಾನ ಸರಣಿ, ಅರ್ಥಶಾಸ್ತ್ರ ಸರಣಿ, ಈ ಸರಣಿಗಳು ಲಭ್ಯ ಇದೆ. ಈ ಸರಣಿಗಳ ಉದ್ದೇಶ, ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ನೀವು ಒಂದೆರಡು ವಿಡಿಯೋಗಳನ್ನು ನೋಡಿದ್ರು ಕೂಡ ನಿಮ್ಗೆ ಅರ್ಥ ಆಗುತ್ತೆ. 6ರಿಂದ 12ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಗೌರ್ಮೆಂಟ್ ಬುಕ್ಸ್ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಲಭ್ಯ ಇದೆ. ಖಂಡಿತವಾಗಿ ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರ ಸದುಪಯೋಗ ಮಾಡ್ಕೊಳ್ಳಿ. ಹಾಗೇನೆ ಮೆಂಟಲ್ ಎಬಿಲಿಟಿ ಸೀರೀಸ್ ಇದೆ. ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಆನ್ಬೋರ್ಡ್ ಟೀಚಿಂಗ್ ಮಾಡಿರುವಂತಹ ಮೆಂಟಲ್ ಎಬಿಲಿಟಿ ಸರಣಿ ಇದೆ. 33 ಪಾಠಗಳನ್ನು ಸಪರೇಟ್ ಆಗಿ ಮಾಡಲಾಗಿದೆ. ಅದ್ಭುತವಾದ ಒಂದು ಸರಣಿ ಇದು. ಇದರ ಸದುಪಯೋಗ ಮಾಡ್ಕೊಳ್ಳಿ. ಹಾಗೇನೆ ಕರೆಂಟ್ ಅಫೇರ್ಸ್ ತುಂಬಾ ವೀಕ್ಷಕರನ್ನ ಸೆಳೆದಂತ ಒಂದು ಸರಣಿ ಇದು. ಇದರಲ್ಲಿ 2025ರಿಂದ 26ರವರೆಗಿನ 26 ಜುಲೈವರೆಗಿನ ಕಂಪ್ಲೀಟ್ ಆಗಿ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ. ಹಾಗೇನೆ ಟ್ರೆಂಡಿಂಗ್ ಟಾಪಿಕ್ಗಳ ಕರೆಂಟ್ ಅಫೇರ್ಸ್ ಇದೆ. ಈ ಎಲ್ಲ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ. ನಿಮ್ಮ ಪೊಲೀಸ್ ಆಗುವ ಕನಸು ಈಡೇರಲಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.